ಬಂದೋರ್ ಮಕ್ಳ ಬಾವಿಗ್ ತಳ್ಳಿ ಆಳ ನೋಡೋ ತಪ್ಪು 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 ತಪ್ಪು. ದಿಕ್ ತಪ್ಪಿಸಿ ಜನರನ್ನ ಹಾಳು ಮಾಡಿ ತುಪ್ಪ ತಿನ್ನೋ ತಪ್ಪು 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 ತಪ್ಪು. ಯಾರೋ ಹೇಳಿದ ಮಾತನ್ನ ಯಾರೋ ಹೇಳಿದ ಮಾತನ್ನ ಸತ್ಯ ಅಂತ ತಿಳಿಯೋ ತಪ್ಪು. ಸತ್ಯ ಅಂತ ತಿಳಿಯೋ ತಪ್ಪು. ಸರಿದಾರಿ ದಿಕ್ತಪ್ಸಿ ಸರಿದಾರಿ ದಿಕ್ತಪ್ಸಿ ತಪ್ಪು ದಾರಿ ಹಿಡಿಯೋ ತಪ್ಪು. ತಪ್ಪು ದಾರಿ ಹಿಡಿಯೋ ತಪ್ಪು. ಇದರಲ್ಲಿ ಯಾರು ತಪ್ಪು, ಇದರಲ್ಲಿ ಯಾರು ಸರಿ, ಯಾರು ಸರಿ ಯಾರು ಸರಿ ತಿಳಿದಂತ ಜನರೇ ನೀವೇ ಹೇಳಿದ್ರಣ್ಣ. ಏನಣ್ಣ ಏನಕ್ಕ ಬದುಕು ಅಂದ್ರೆ ಸಹಬಾಳ್ವೆ ಕೇಳ್ರಣ್ಣ. ಕೇಳಣ್ಣ ಕೇಳಕ್ಕ. ಭಾರತವೆಂಬ ಶಾಲೆಯೊಳಗೆ ಮಕ್ಕಳ ಕಿತ್ತಾಟ ನೋಡ್ರಣ್ಣ. ನೋಡಣ್ಣ ನೋಡಕ್ಕ. ಸರಿದಾರಿ ಯಾವುದೆಂದು ವಸಿ ನೀವೇ ದಾರಿ ತೋರ್ಸಣ್ಣ. ತೋರ್ಸಣ್ಣ ತೋರ್ಸಕ್ಕ. ಮೇಷ್ಟ್ರು ಅಂಟ್ಗೆ ಬರೆ ಹಾಕ್ತಾರೆ. ಸಂತೋಷ ಅಲ್ಲ ಯಾರಿಗೂ ಕೇಳಿಸ್ತಾ ಇಲ್ವಾ? ಅಯ್ಯೋ ನಾನು ಇಲ್ಲೇ ನಿಂತೀನಿ, ಯಾರಿಗೂ ಕಾಣಿಸ್ತಾ ಇಲ್ವೇನ್ರು? ಅಯ್ಯೋ ಆಯ್ತು, ಈಗ ಹಾಜರಾತಿ ಆಗ್ತೇನೆ, ಅದನ್ನಾದ್ರೂ ನೆಟ್ ಹೇಳಿ. ಜನರಲ್ ಮೆರಿಟ್ ಉರುಫ್ GM. ಕೂತ್ಕೊಳ್ಳಿ ಕೂತ್ಕೊಳ್ಳಿ. OBC ಆಯ್ತು ಆಯ್ತು ಆಯ್ತು. ಶೆಡ್ಯೂಲ್ ಕಾಸ್ಟ್ ಉರುಫ್ SC. ಆಯ್ತು ಆಯ್ತು. ಶೆಡ್ಯೂಲ್ ಟ್ರೈಬ್ ಉರುಫ್ ST. ಆಯ್ತು ಆಯ್ತು ಕೂತ್ಕೊಳ್ಳಿ. ಮಾನ್ಯ ಮಹಿಳೆ. ಬಂದಿದ್ದೀನಿ ಸರ್, ಬಂದಿದ್ದೀನಿ ಸರ್, ಬಂದಿದ್ದೀನಿ ಸರ್, ಬಂದಿದ್ದೀನಿ ಸರ್. ಆಯ್ತು ಆಯ್ತು. ದಿವ್ಯಾಂಗ ಪ್ರಭು. ಆಗಲೇ ಬಂದಿರುವನಲ್ಲ ಗುರುಗಳೇ. ಆಯ್ತು ಆಯ್ತು ಆಯ್ತು. ಮುಳುಗಡೆ ಪ್ರದೇಶದ ಪ್ರಜೆ. ಬಂದಿದ್ದೀನಿ ಸರ್. ಆಯ್ತು ಆಯ್ತು ಆಯ್ತು. 371J ಮೋಸ್ಟ್ ಬ್ಯಾಕ್ವರ್ಡ್ ಉರುಫ್ ಕ್ಯಾಟಗರಿ 1 2 NSS NCC ಸ್ಪೋರ್ಟ್ಸ್ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳು ಬಂದಿದ್ದೀರಾ? ಓಹೋ ಮರ್ತೋದೆ. ಟ್ರಾನ್ಸ್ಜೆಂಡರ್ ಉರುಫ್ ಲಿಂಗ ಪರಿವರ್ತಿತರು. ನಾವು ಆಗ್ಲೇ ಬಂದಿದೀವಲ್ಲ ಗುರುಗಳೇ, ನೀವು ಇಷ್ಟು ತಡವಾಗ ನಮ್ಮನ್ನು ಕರೆಯೋದು? ಆಯ್ತು ಆಯ್ತು ಕೂತ್ಕೊಳ್ಳಿ. ಈಗ ಇದು ಸುಂದರ ಭಾರತ. ಇವರೆಲ್ಲ ನಮ್ಮ ದೇಶದ ಸತ್ತ ಅಲ್ಲ ಅಲ್ಲ ಸತ್ ಪ್ರಜೆಗಳು. ಇವ್ರು ಎಲ್ಲ ಬೇಟರಾಗಿರೋ ನಾನು ಪುಣ್ಯವಂತ. ಏ, ಪಾಪಿಗಳು ಅಂತ ಯಾರು ಇಲ್ರಯ್ಯ? ಏ ಸರ್, ಯಾಕಿಲ್ಲ ಸರ್, ಯಾಕಿಲ್ಲ? ಪಾಪ ಮಾಡಿದ ಪುಣ್ಯ ಹೆಂಗ್ ಸಿಗುತ್ತೆ ಸರ್? ನಿಮ್ ಬಗ್ಗೆ ಯಾಕೆ ಮಾತಾಡ್ತೀಯ? ಕೂತ್ಕೊಳ್ಳಿ. ಓ ಸರ್, ಹಾಗಾದ್ರೆ ನೀವು ಎಡಪಂಥದವ್ರಾ? ಹಂಗಲ್ಲಮ್ಮ. ಸರ್ ಹಾಗಾದ್ರೆ ನೀವು ಬಲ್ಪಂತಿಯವರಾ? ಆಗಲ್ಲ ಅಲ್ಲ ಕೂತ್ಕೋ ಕೂತ್ಕೋ. ಅಲ್ಲಪ್ಪ ಅಲ್ಲಪ್ಪ. ಹಂಗಾದ್ರೆ ನೀವು ಯಾರು ಸರ್? ಪಾಪಿ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿಮ್ಗೆಲ್ಲ ಮೇಷ್ಟ್ರಾಗಿದ್ದ ತಪ್ಪಿಗೆ. ಏ ಸರ್ರ, 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 ಏ ಸ್ವಲ್ಪ ಸಕ್ಕೊಳ್ರ. ಸರ್ರ, ಮೇಷ್ಟ್ರು ಕೆಲ್ಸ ಪುಣ್ಯದ ಕೆಲ್ಸ ಅಲ್ವಾ ಸರ್ರ? ಮಾಡದೆ ಇದ್ರೆ ಪುಣ್ಯದ ಕೆಲಸ, ಮಾಡಿದ್ರೆ ಪಾಪದ ಕೆಲಸ. ಅದನ್ನೇ ತಾನೆ ಕುರ್ಬಕ್ಕೆ ಅನ್ನೋದು. ಎಷ್ಟೇ ನಂಗೆ ನ್ಯಾಯ ಬೇಕು. ಅಲ್ಲಪ್ಪ, ನಿಮ್ಗಾಗಿರೋ ಅನ್ಯಾಯ ಏನಾದ್ರೂ ಏನು? ನಮ್ಗೆ ರಿಸರ್ವೇಶನ್ ಪರ್ಸೆಂಟೇಜ್ ಸಾಲದು. ಹೌದೌದು, ನಮ್ಗೆ ರಿಸರ್ವೇಶನ್ ಪರ್ಸೆಂಟೇಜ್ ಸಾಲದು. ನೋಡಿ, ಇದು ಶಾಲೆ. ನಿಮ್ಗೆ ರಿಸರ್ವೇಶನ್ ಪರ್ಸೆಂಟೇಜ್ ಕೊಡ್ಲಿಕ್ಕಾಗಲ್ಲ. ನಿಮ್ಗೆ ಅದು ಬೇಕು ಅಂದ್ರೆ ಕೋರ್ಟ್ಗೆ ಹೋಗಬೇಕು. ಹೌದು. ಯಾಕೆ ಅಂದ್ರೆ ಇಲ್ಲಿ ಮೇಷ್ಟ್ರಾಗಿ ನಾನು ನಿಮಗೆ ಪಾಠ ಮಾಡಬಹುದೇ ಹೊರತು ರಿಸರ್ವೇಶನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
ಅದೇನಿದ್ರು ಕೋರ್ಟ್ಗೆ ಹೋಗ್ಬೇಕು. ಸರ್, ನಾವು ಹೋರಾಡ್ತೀವಿ. ನಮ್ಗೆ ರಿಸರ್ವೇಶನ್ ಸಾಕಾಗ್ತಾ ಇಲ್ಲ. ನಮ್ಗೆ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು. ಹೌದೌದು, ಹೋರಾಟ ಹೋರಾಟ. ಎಲ್ಲಿವರೆಗೂ ಹೋರಾಟ? ಸಾಯೋವರೆಗೂ ಹೋರಾಟ. ಅಲ್ಲಲ್ಲಲ್ಲ, ಗೆಲ್ಲೋವರೆಗೂ ಹೋರಾಟ. ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ. ನಿಲ್ಸಿ. ಓ ದೇವರೇ, ಶ್ರೀಮನ್ನಾರಾಯಣ, ಸರ್ವಶಕ್ತ ಶಿವ, ಸೃಷ್ಟಿಗಳಿಗೆಲ್ಲ ಸದ್ಬುದ್ಧಿಯನ್ನ ಕೊಟ್ಟು ಇರುವುದರೊಳಗೆ ಹಂಚಿ ತಿನ್ನುವ ಗುಣವನ್ನ ದಯಪಾಲಿಸು ಭಗವಂತ. ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಏನ್ ಅಂತಿರೋದು? ನನಗೆ 3% ರಿಸರ್ವೇಶನ್ ಇದೆ, ಆದ್ರೆ ಜನಸಂಖ್ಯೆಯಲ್ಲಿ ನಾವು 40% ಇದ್ದೀವಿ. ಇವರು 2% ಇಲ್ಲ, ಇವ್ರಿಗೆ 10%. ಅದೇನೋ ನಾನು ಗೊತ್ತಿಲ್ಲಪ್ಪ. ಪಾಪ ನಮ್ಮ ಮೇಷ್ಟ್ರಿಗೆ 3 ಅನ್ನೋದು ಸಣ್ಣದು. ಸಂಖ್ಯಾಶಾಸ್ತ್ರವೇ ಗೊತ್ತಿಲ್ಲ. ಶಾಲೆ ನಮ್ಗೆ ನ್ಯಾಯ ಕೊಡಲ್ಲ ಅಂದ್ಮೇಲೆ ನಮ್ಮ ನಡೆ ಕೋರ್ಟಿನ ಇಲ್ಲಿ ಈಗಾಗಲೇ ಅಧಿಕಾರದಲ್ಲಿರೋರು ತೀರ್ಮಾನ ಮಾಡಿ ಆಗಿದೆ. ನೀವು ಕೋರ್ಟ್ಗೆ ಹೋದ್ರೆ ನ್ಯಾಯ ಸಿಗಬಹುದು, ಆದ್ರೆ ತಡ ಆಗುತ್ತೆ. ಆದ್ರೆ ನೀವೇ ಸಾಧ್ಯ ಆದ್ರೆ ಇಲ್ಲಿಲ್ಲೇ ಹಂಚ್ಕೊಡಿ. ಪರವಾಗಿಲ್ಲ ಸರ್, ಪರವಾಗಿಲ್ಲ, ನಾವು ಕಾಯ್ತೀವಿ. ನಮಗ್ ಸಿಕ್ಕಿದ್ರು ಪರವಾಗಿಲ್ಲ, ನಮ್ಮ ಮಕ್ಳು ಮರಿಗೆ ಸಿಗ್ಲಿ, ನಾವು ಹಂಚ್ ತಿನ್ನೋಕ್ಕಾಗಲ್ಲ. ಹೌದೌದು, ನಾವ್ ಹಂಚ್ತಿನ್ನಕ್ಕಾಗಲ್ಲ. ಏನಪ್ಪ ಆ ಭಗವಂತ ನಿಮ್ ದೇವರು ನಿಮ್ ಒಳ್ಳೇದ್ ಮಾಡ್ಲಿ ಅಂತ ಸರ್, ನಮ್ಗೆ ನಿಜವಾಗ್ಲೂ ನ್ಯಾಯ ಕೊಡೋದು ಲಾಯರ್ಗಳು, ಜಡ್ಜ್ಗಳು, ಕೋರ್ಟ್ಗಳು. ಈ ದೇವರು ದಿಂಡ್ರು ಪೂಜಾರಿಗಳಲ್ಲ, ತಿಳ್ಕೊಳ್ಳಿ. ಹೌದೌದು, ನಾವು ಕೋರ್ಟ್ಗೆ ಹೋಗ್ತೀವಿ. ನಾವು ಕೋರ್ಟ್ಗೆ ಹೋಗ್ತೀವಿ. ಸರ್ ನಾನು ನೀವು ಐದ್ಬೇಡಿ, ನಂಗೆ ಎಲ್ಲಾಡುತ್ತೆ ಇವರೇ. ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು, ಕನಸು ಕಟ್ಟುತ್ತೇವ ನಾವು, ಮನಸ್ಸು ಕಟ್ಟುತ್ತೇವ. ಜಡ್ಜ್ ಆಗಮಿಸುತ್ತಿದ್ದಾರೆ. ಶಾಂತತಾ ಶಾಂತತಾ ಶಾಂತತಾ. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಿಂದ ಕೂಡ ನಮ್ಮ ಕರ್ನಾಟಕದಲ್ಲಿ ಮಿಲ್ಲರ್ ಕಮಿಷನ್ ಇಂದ ಮೀಸಲಾತಿನ ಕೊಡ್ತಾ ಬರ್ತಿದ್ದಾರೆ. ಹಾಗಾದರೆ ಅದು ನಿಜವಾದ ಸುಖಿ ರಾಜ್ಯ. 24ರಲ್ಲಿ ಅಲ್ಲಿ ಮೀಸಲಾತಿ ಜಾರಿ ಆಗಿತ್ತು ಯುವರ್ ಆನರ್. ಬ್ರಾಹ್ಮಣರಿಗೆ 2 ಹುದ್ದೆಗಳ ಲೆಕ್ಕದಲ್ಲಿ, ಉಳಿದವರಿಗೆ 8 ಹುದ್ದೆಗಳ ಲೆಕ್ಕದಲ್ಲಿ. ಶಾಹು ಮಹಾರಾಜರು ಇದೇ ಇಕ್ವೇಶನ್ಸ್ ಇಟ್ಕೊಂಡಿದ್ರಲ್ಲ ಮಹಾಸ್ವಾಮಿ. ವೆರಿ ಇಂಟ್ರೆಸ್ಟಿಂಗ್. ಬೈ ದ ವೇ, ಮಿಲ್ಲರ್ ಕಮಿಷನ್ ಫಲ ಏನು? ಮಹಾರಾಜರು ಆ ರಿಪೋರ್ಟ್ ಆಧಾರದಿಂದ ಮೀಸಲಾತಿನ ಜಾರಿ ಮಾಡಿದ್ರು ಮಹಾಸ್ವಾಮಿ. ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಆಮೇಲೆ ಬಂದದ್ದೇ ಡಾಕ್ಟರ್ ನಾಗೇಗೌಡ ಕಮಿಷನ್ ಮಹಾಸ್ವಾಮಿ. ಅದರ ಹೈಲೈಟ್ಸ್ ಏನಪ್ಪ? ಸ್ವಲ್ಪ ಟೆಲ್ಮಿ. ಅದು ಆಸಿ ಮುಖ್ಯ ಅಲ್ಲ ಅಂದ್ರು. ಹೇಳಕ್ಕಾಗುತ್ತಾ? ಮೀಸಲಾತಿ ಜಾತಿ ಆಧಾರಿತ. ಹಾಗೆ ಹೇಳಿದವರೇ ನಮ್ಮ ಎನ್ ಜಿ ಅವನೂರವರು ಮಹಾಸ್ವಾಮಿ. SC ST ಗಳಿಗೆ ಬಡ್ತಿ ಮೀಸಲಾತಿಯನ್ನು. ಆಮೇಲೆ
ಹಾ, ಈ ವರದಿಯನ್ನ ಲೀಕ್ ಮಾಡೋದು ಹೇಗೆ ಅಂತ ಬಂದದ್ದೇ ವೆಂಕಟಸ್ವಾಮಿ ಆಯೋಗ ಮಹಾಸ್ವಾಮಿ. ಅದರ ಹೈಲೈಟ್ ಏನ್ರಪ್ಪ ಸ್ವಲ್ಪ ಹೇಳಿ. ಆಲ್ ಕ್ಯಾಸ್ಟ್ ರಿಸರ್ವೇಶನ್ ಮಹಾಸ್ವಾಮಿ. ಮತ್ಯಾಕ್ರಿ ಅವ್ರ ಹಂಗ್ ಬಾಯಿ ಪಡ್ಕೊಂತಾರೆ? ನಮಗಿಲ್ಲ ಅವ್ರಿಗೆ ಮಾತ್ರ ಯಾಕೆ ಅಂತ ಸ್ವಲ್ಪ ಎಲ್ರಿಗೂ ಅರ್ಥ ಆದಂಗೆ ಬಿಡಿಸಿ ಹೇಳಿ. ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಮೈ ಲಾರ್ಡ್, ತನ್ನ ತಟ್ಟೆಯಲ್ಲಿರುವುದನ್ನ ಬಿಟ್ಟು ಬೇರೆಯವರಿಗೆ ಜಾಸ್ತಿ ಇದೆ ಎಂದು ಭಾವಿಸಿ ಸುಖ ಸುಮ್ಮನೆ ಅಸಹನೆ ಪಡುವ ವಿಷಯವೇ ಮೀಸಲಾತಿ ಯುವರ್ ಆನರ್. ಐ ಅಬ್ಜೆಕ್ಟ್ ಯುವರ್ ಆನರ್. ನಮ್ಮ ಜನಕ್ಕೆ ಮೀಸಲಾತಿಯ ತಿಳುವಳಿಕೆ ಬಂದಿದ್ದು ತುಂಬಾ ಲೇಟ್ ಆಗಿ. ಅವರ ವಿದ್ಯೆ ಯಾವ ಕ್ರಮದಲ್ಲಿ ಬಂದಿದೆಯೋ ಆ ಕ್ರಮದಲ್ಲಿ ಬಂದಿದೆ. ಹೌದಲ್ವಾ? ವಿದ್ಯೆ ಇದ್ರೇನೆ ಇವೆಲ್ಲ ಅರ್ಥ ಆಗೋದು. ಹಾಗಂತ ವಿದ್ಯೆ ಇದ್ದವ್ರಿಗೂ ಇವೆಲ್ಲ ಅರ್ಥ ಆಗುತ್ತೆ ಅಂತೇನಲ್ಲ. ಕೋರ್ಟ್ಗಳಲ್ಲಿ ಇದುವರೆಗೂ ಮೀಸಲಾತಿ ಕೊಡಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡಿರೋ ಕೇಸ್ಗಳ ಹಿಸ್ಟ್ರಿ ನೋಡಿದ್ರೆ ವಿದ್ಯಾವಂತರು ಕೂಡ ವ್ಯವಸ್ಥಿತವಾಗಿ ಮೀಸಲಾತಿನ ವಂಚಿಸ್ತಾರೆ, ಇಲ್ಲ ಕಬಳಿಸ್ತಾರೆ. ಹೋಗ್ಲಿ, ಮುಂದುವರಿಸಿ. ಆಲ್ ಕ್ಯಾಸ್ಟ್ ರಿಸರ್ವೇಶನ್ ಬಂತು ಮಹಾಸ್ವಾಮಿ, ಆದ್ರೆ ಸಂಸತ್ನಲ್ಲಿ ಅದನ್ನ ಮಂಡ್ಸಕ್ಕೆ ಬಿಡ್ಲಿಲ್ಲ. ಹೌದು, ಆ ಗಲಾಟೆ ನಡೆದಾಗ ನಾನು ಫಸ್ಟ್ LLB ಓದ್ತಾ ಇದ್ದೆ. ಮುಂದೇನಾಯ್ತು? ಹಾ, ನಮ್ಮ ಹಾವನೂರು ವರದಿಯನ್ನ ಜಾರಿ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮವರೇ ದಾವೆ ಹೂಡಿದ್ರು ಮಹಾಸ್ವಾಮಿ. ದಾವೆ ಹುಡ್ದವ್ರು ನಮ್ಮವ್ರು ಹೆಂಗ್ರಿ ಆಗ್ತಾರೆ? ದ್ರೋಹಿಗಳು ಅವರು. ಮುಂದೇನಾಯ್ತು? ಆ ದಾವೆ ವಿರುದ್ಧ ಹಾವನೂರವರೇ ಆ ಕೇಸನ್ನ ಹೋರಾಟ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಜಯ ತಂದುಕೊಟ್ರು ಮಹಾಸ್ವಾಮಿ. ಸರಿ ಆಯ್ತಲ್ವಾ? ಸಂವಿಧಾನ ಇರೋದೇ ನ್ಯಾಯ ಎತ್ತಿ ಹಿಡಿಯೋಕೆ. ಮುಂದೇನಾಯ್ತು? ಹಾ, ಮಂಡಲ್ ಕಮಿಷನ್ಗೆ ಹೊಸ ಜೀವ ಬಂತು. ಕೇಂದ್ರ ಸರ್ಕಾರ ಹಿಂದುಳಿದವರಿಗೆ ಮೀಸಲಾತಿನೇ ಕೊಡಲು ಅಂತಿದ್ದವರು ಅನಿವಾರ್ಯವಾಗಿ 27% ಮೀಸಲಾತಿ ಕೊಡಬೇಕಾಗಿ ಬಂತು ಯುವರ್ ಆನರ್. ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಏನಾಯ್ತು? ಈ ಸಂದರ್ಭದಲ್ಲಿ ಹಿಂದುಳಿದವರು ಇಬ್ಬರು ಮಹಾನ್ ವ್ಯಕ್ತಿಗಳನ್ನ ಮರೆಯುವಂತಿಲ್ಲ ಯುವರ್ ಆನರ್. ಮೊದಲನೇವರು ಕಾಂಚೀರಾಮ್, ಎರಡನೇವರು VP ಸಿಂಗ್. ಹೇಗೆ? ಕಾಂಚೀರಾಮ್ ಅವರು ಸಂಸತ್ನಲ್ಲಿ ಒಂದು ಘೋಷಣೆ ಕೂಗ್ತಾರೆ ಮಹಾಸ್ವಾಮಿ. ಅದೇನಂತಂದ್ರೆ ಮಂಡಲ್ ಸಮಿತಿಯನ್ನ ಜಾರಿ ಮಾಡಿ, ಇಲ್ಲಾಂದ್ರೆ ಸಂಸತ್ತ ಖಾಲಿ ಮಾಡಿ. ಇಲ್ಲ ಅಂದ್ರೆ ಆಮೇಲೆ ಏನಾಯ್ತು? VP ಸಿಂಗ್ ಅವರು ತಮ್ಮ ಪ್ರಧಾನಿ ಮಂತ್ರಿ ಪಟ್ಟ ಹೋದ್ರೂ ಪರವಾಗಿಲ್ಲ, ಅಂಬೇಡ್ಕರ್ ಅವರ ಆಶಯದಂತೆ ಮೀಸಲಾತಿನ ಜಾರಿ ತಂದ್ರು ಮಹಾಸ್ವಾಮಿ. ಜೈ 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 ಬೇ ಜೈ ಬೇ ಜೈ ಬೇ ಜೈ 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 ಬೇ ಜೈ ಬೇ ಜೈ ಬೇ. ಆಮೇಲೆ ಏನಾಯ್ತು? ಆಮೇಲೆ ಗಲಾಟೆ ಶುರು ಆಯ್ತು ಮಹಾಸ್ವಾಮಿ. 27% ಹಿಂದುಳಿದವರಿಗೆ ಮೀಸಲಾತಿಯನ್ನ ಕೊಟ್ರೆ ದೇಶ ಹಾಳಾಗುತ್ತೆ ಅಂತ ಆರಂಭ ಆಯ್ತು ಮಹಾಸ್ವಾಮಿ. ಅದ್ರಲ್ಲಂತೂ ಕೆಲವರು ಬೆಂಕಿ ಹಚ್ಕೊಂಡೆ ಸುತ್ತಮುಟ್ರು ಮಹಾಸ್ವಾಮಿ. ಅವರೇ ಸುಟ್ಕೊಂಡ್ರು ಅಥವಾ ಬೇರೆಯವ್ರು ಯಾರೋ ಬೆಂಕಿ ಹಚ್ಚಿದ್ರು? ಆ ಕೇಸು ಇನ್ನೂ ನಡೀತಾನೆ ಇದೆ ಮಹಾಸ್ವಾಮಿ. ನಡೀಲಿ ಬಿಡಿ. ಮುಂದೇನಾಯ್ತು ಹೇಳಿ. ಮಂಡಲ್ ಕಮಿಷನ್ ಜಾರಿ ಆಗ್ಬೇಕು ಅಂತೇಳಿ ದಲಿತ ಸಂಘಟನೆಗಳೆಲ್ಲ ಹೋರಾಟಕ್ಕೆ ಬೀದಿಗಿಳಿದು ಮಹಾಸ್ವಾಮಿ. ಮೀಸಲಾತಿ ಹಿಂದುಳಿದವ್ರಲ್ವೇನ್ರಿ? ಅವ್ರೇನ್ ಮಾಡ್ತಿದ್ರಂತೆ? ಮಹಾಸ್ವಾಮಿ, ಎಲ್ರು ಮನೇಲಿದ್ರು. ಚೆನ್ನಾಗಿ ಉಂಡು ಬೆಚ್ಚಗ್ ಮಲ್ಬಿಟ್ಟಿದ್ರಾ? ಮೀಸಲಾತಿ ನಮ್ಗಲ್ಲ, ಅದು SC/ST ಅಂತ ಯಾರೋ ಹೇಳಿದ್ರಂತೆ. ಆ ಮಾತನ್ನ ಕೇಳ್ಕೊಂಡಂತ ಹಿಂದುಳಿದವರೆಲ್ಲರೂ ಆರಾಮಾಗಿ ಹೋಗಿ ಮನೇಲಿದ್ರಂತೆ ಮಹಾಸ್ವಾಮಿ. ಪಾಪ ಕಣ್ರಿ, ಪಾಪದ ಜನ ಅವರು. ಮುಂದೇನಾಯ್ತು? ಮೀಸಲಾತಿ ಜಾರಿ ಮಾಡಿದ್ರಿಂದಾಗಿ VP ಸಿಂಗ್ ಅವರು ತಮ್ಮ ಪ್ರಧಾನಿ ಮಂತ್ರಿ ಪಟ್ಟವನ್ನ ಕಳ್ಕೋಬೇಕಾಗಿ ಬಂತು ಮಹಾಸ್ವಾಮಿ. ದೊಡ್ಡ ಮನುಷ್ಯರು ಕಣ್ರಿ, ದೊಡ್ಡ ಮನುಷ್ಯರು. ತಮ್ಮ ಅಧಿಕಾರ ಹೋದ್ರೂ ಪರವಾಗಿಲ್ಲ, ಜನಕ್ಕೆ ಒಳ್ಳೇದಾಗ್ಬೇಕು ಅಂತ ಮಾಡ್ತಾರಲ್ಲ, ಅದು ಗ್ರೇಟ್ ಕಣ್ರಿ. ಅಂತ ನಾಯಕರು ನಮ್ಮ ದೇಶಕ್ಕೆ ಬೇಕಾಗಿದ್ದಾರೆ. ಮತ್ತಿನ್ನೇನು ನಿಮ್ನ ಕರ್ನಾಟಕ ಮೀಸಲಾತಿ ಚರಿತ್ರೆ ಮುಗಿತಾ ಇನ್ನೂ ಇದೆಯಾ? ಇನ್ನೂ ಇದೆ ಮಹಾಸ್ವಾಮಿ. ಈ ಆವನೂರು ವರದಿಯನ್ನ ದಿಕ್ಕು ತಪ್ಪಿಸ್ಬೇಕು ಅಂತ ಹೇಳಿ ಬಂದಿದ್ದೆ ವೆಂಕಟಸ್ವಾಮಿ ಆಯೋಗ. ಈ ಆಯೋಗನ ದಿಕ್ಕು ತಪ್ಪಿಸೋದಕ್ಕೆ ಬಂದಿದ್ದೆ ಚಿನ್ನಪ್ಪ ರೆಡ್ಡಿ ಆಯೋಗ ಮಹಾಸ್ವಾಮಿ. ಅದ್ರ ಹೈಲೈಟ್ಸ್ ಏನು ಸ್ವಲ್ಪ ಬಿಡಿಸಿ. ಇದು ಕ್ಯಾಟಗರಿಗಳನ್ನ ಡಿವೈಡ್ ಮಾಡಿ ಮತ್ತೆ ಆಲ್ ಕ್ಯಾಸ್ಟ್ ರಿಸರ್ವೇಶನ್ ತಂತು ಮಹಾಸ್ವಾಮಿ. ಅದ್ಯಾವ ನ್ಯಾಯ ರೀ? ಅಲ್ಲ, ಮೀಸಲಾತಿ ಇರೋದು ಏನು ಅನುಕೂಲ ಇರೋದಲ್ವಾ? ಮತ್ತಿದೇನಿದು ಆಲ್ ಕ್ಯಾಸ್ಟ್ ರಿಸರ್ವೇಶನ್? ಇವರೆಲ್ಲ ಯಾರು? ಏನಕ್ಕೆ ಇಲ್ಲಿ ಬಂದಿದ್ದಾರೆ? ಏನ್ ಇವ್ರ ಕೇಸು?
ಕೇಸ್ತವ್ರೆ. ಇವ್ರಿಗೆ ಕೊಟ್ಟಿರೋ ರಿಸರ್ವೇಶನ್ ಸಾಲ್ತಿಲ್ವಂತೆ, ಅದಕ್ಕೆ ನ್ಯಾಯ ಕೇಳೋಕ್ ಬಂದಿದ್ದಾರೆ ಇಲ್ಲಿಗೆ. ಯಾಕೆ ಏನ್ ಕಡಿಮೆ ಆಗಿದೆ ಅಂತ ಇವ್ರಿಗೆ? ನಮ್ದು ಯಾಕೆ ಕಡಿಮೆ, ಇವ್ರಿಗೆ ಯಾಕೆ ಜಾಸ್ತಿ ಅಂತ ಕೇಳ್ತಿದ್ದಾರೆ ಇವರನ್ನ. ಅದಲ್ಲ ಅವ್ರ ಮೇಷ್ಟ್ರು ಪಾಠ ಮಾಡಿ ಹೇಳ್ಕೊಟ್ಟಿಲ್ವಾ ಏನೂನು? ಮಹಾಸ್ವಾಮಿ, ಇವ್ರಿಗೆಲ್ಲ ಮೇಷ್ಟ್ರು ನಾನೇ. ನಾನು ಸಾಕಷ್ಟು ತಿಳಿಯೇ ಇದೆ, ಆದ್ರೆ ನನ್ನ ನಾಲೆಡ್ಜ್ ಕಡಿಮೆ ಅಂತ ನಾವು ಕೋರ್ಟಲ್ಲಿ ನ್ಯಾಯ ಪಡಿತೀವಿ ಅಂತ ಬಂದಿದ್ದಾರೆ ಸ್ವಾಮಿ. ಸರಿ, ಒಂದ್ ಕೆಲ್ಸ ಮಾಡೋಣ. ಯಾರ್ಯಾರಿಗೆಲ್ಲ ಮೀಸಲಾತಿ ಪರ್ಸೆಂಟೇಜ್ ಕಡಿಮೆ ಆಗಿದೆ, ಎಷ್ಟೆಷ್ಟು ಜಾಸ್ತಿ ಆಗಿದೆ ಅಂತ ಒಂದು ರೆಕಾರ್ಡ್ ಮಾಡಿಕೊಡಿ, ಆಯ್ತಾ? ಇವ್ರಿಗೆಲ್ಲ ಬೇಡಿಕೆಗಳಿಗೆ ಸರಿಯಾಗಿ ಇವ್ರನ್ನ ಸೆಂಟ್ರಲ್ ಜೈಲ್ ಕಳ್ಸೋಣ. ಒಂದಿಷ್ಟು ಕಾಲ ಮುದ್ದೆ ಮುರಿಲಿ, ಈ ಕೇಸು ಫೈನಲ್ ಆಗೋವರೆಗೂ. ಆಗ ಇವ್ರಿಗೆ ಸಂವಿಧಾನ ಅಂದ್ರೆ ಏನು, ಮೀಸಲಾತಿ ಅಂದ್ರೆ ಏನು ಅಂತ ಗೊತ್ತು ಮಾಡ್ಸೋಣ. ಆಫ್ ದಿ ರೆಕಾರ್ಡ್ ಅಂತ ಕೇಳ್ತೀನಿ, SC ರಿಸರ್ವೇಶನ್ ನಲ್ಲಿ ಅಲೆಮಾರಿಗಳಿಗೆ ನ್ಯಾಯವಾಯ್ತೋ ಅನ್ಯಾಯವಾಯ್ತೋ? ಅನ್ಯಾಯವಾಯ್ತು ಮಹಾಸ್ವಾಮಿ. ಮಹಾಸ್ವಾಮಿ, ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಅಲೆಮಾರಿ ಸಮುದಾಯಗಳಿಗೆ 1% ಮೀಸಲಾತಿ ಕೊಟ್ಬಿಡಿ, ಉಳಿದದ್ದನ್ನ ಬೇರೆಯವರಿಗೆ ಹಂಚಿ ಅಂತ ಹೇಳಿದ್ರು ಸತ್ಯ ಮಹಾಸ್ವಾಮಿ? ಅಲೆಮಾರಿಗಳಿಗೆ 1% ಮೀಸಲಾತಿಯನ್ನ ಕೊಟ್ರೆ ಒಂದು MLA ಸೀಟ್ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಆ ರಿಸರ್ವೇಶನ್ ಅನ್ನೇ ಗಲ್ತಿ ಮಾಡಿಬಿಟ್ರು ಯುವರ್ ಆನರ್. ಮೊದಲು ಮೀಸಲಾತಿಗೆ ರಾಜಕೀಯ ಇಚ್ಛೆಯಂತೆ ವಿಭಾಗ ಆಗ್ತಿರ್ಲಿಲ್ಲ, ಅದು ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಜನರ ಮೀಸಲಾತಿಯನ್ನು ಡಿಸೈಡ್ ಮಾಡಲಾಗ್ತಿತ್ತು ಮಹಾಸ್ವಾಮಿ. ಇಂಥ ವಿಷಯಗಳಲ್ಲಿ ನಾವು ತಾನೇ ಏನ್ ಮಾಡಕ್ಕಾಗುತ್ತೆ? ಹೋಗ್ಲಿ, ಇನ್ಮೇಲೆ ಕರ್ನಾಟಕದ OBC ರಿಸರ್ವೇಶನ್ ಕತೆ ಏನು? ಪಾಪ, ಈಗ ಅಲೆಮಾರಿಗಳ ಸೂಕ್ಷ್ಮ ಜಾತಿಯವರ ಹಿಂದುಳಿದವರ ಕತೆ ಕೇಳೋರು ಯಾರು? ಕೇಳೋದಕ್ಕೆ ಯಾರು ತಾಳ್ಮೆ ಇಲ್ಲ ಯುವರ್ ಆನರ್. ಹಾಗಾದ್ರೆ ಇದಕ್ಕೆಲ್ಲ ಏನ್ ರೆಮಿಡಿ ಅಂದ್ರೆ ಪರಿಹಾರ? ನೀವೇ ಏನಾದ್ರೂ ಸೂಚಿಸಿದ್ರೆ ಒಳ್ಳೆಯದು ಮಹಾಸ್ವಾಮಿ. ತಮಗಾಗಿರುವ ಪಾಪವನ್ನು ದೇವರಲ್ಲಿ ನಿವೇದಿಸಿಕೊಳ್ಳುವುದನ್ನ ಬಿಟ್ಟರೆ ಬೇರೆ ದಾರಿ ಯಾವುದಿದೆ? ತಪ್ಪು ಮಾಡಿದವರಲ್ಲ, ತಪ್ಪಿಗೆ ಕಾರಣರಾಗಿರುವ ಜನ ಪಾಪ ನಿವೇದನೆ ಮಾಡಿಕೊಳ್ಳಬೇಕಿದೆ. ಹೇಗೆ ಅಂತೀರಾ? ಮಂಗಳೂರಿನಲ್ಲಿ ಉತ್ಪಲ್ ರಂಗರಾವ್ ಅನ್ನುವಂಥ ಒಬ್ಬ ಮಹಾತ್ಮರು ಗಾಂಧೀಜಿಯವರನ್ನ ನನ್ನ ಗುರುಗಳು ಅಂತ ಒಪ್ಪಿಕೊಂಡಿದ್ರು. ಉತ್ಪಲ್ ರಂಗರಾವ್ ಅವರು ದಲಿತರಿಗೋಸ್ಕರನೇ ಒಂದು ಶಾಲೆಯನ್ನು ಕಟ್ಟಿಸಿದ್ರು, ಅವ್ರಿಗೋಸ್ಕರ ಹಾಸ್ಟೆಲ್ ಕೂಡ ಕಟ್ಟಿಸಿದ್ರು. ಆ ದಲಿತ ಹಾಸ್ಟೆಲ್ನ ಗೋಡೆಯ ಮೇಲೆ ಹೀಗೆ ಬರೆಯಲಾಗಿದೆ: ನನ್ನ ಶಾಲೆಯಲ್ಲಿ ಕಲಿತಂತ ದಲಿತ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಯನ್ನು ಹಿಡಿದು ನಮ್ಮೂರ ರಸ್ತೆಯಲ್ಲಿ ತನ್ನದೇ ಕಾರಿನಲ್ಲಿ ತನ್ನ ಕುಟುಂಬದ ಜೊತೆ ಬರಬೇಕಾದ್ರೆ ಆ ರಸ್ತೆಯ ಧೂಳಿಂದ ಹೇಳುವಂತಹ ಧೂಳು ನರವಾಗುತ್ತದೆ ಅಂತೇಳಿ ಬರ್ತಿದ್ದಾರೆ. ಯಾರು ಕೂಡ ಅರ್ಜಿ ಹಾಕೊಂಡು ಹುಟ್ಟೋದಿಲ್ಲ. ತಾನು ಮೇಲ್ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತ ಅನ್ಕೊಳ್ಳೋರು ಮೊದಲು ಪಾಪ ನಿವೇದನೆಯನ್ನ ಮಾಡ್ಕೊಳ್ಬೇಕಾಗಿದೆ. ಹಾಗಾದ್ರೆ ಇವ್ರನ್ನೆಲ್ಲ ಜೈಲು ಕಳಿಸ್ಲಾ? ಮೀಸಲಾತಿ ಎಂದರೆ ಹಂಚಿಕೆ, ಸರ್ಕಾರದ ಸಮಾನ ಹಂಚಿಕೆ, ಜಗತ್ತಿನೆಲ್ಲೆಡೆ ಇರುವ ಸಹಜವಾದ ಪ್ರಿನ್ಸಿಪಲ್. ಹಿಂದುಳಿದ ದೇಶವೆಂದು, ಮಾರ್ಜಿನಲೈಸ್ ದೇಶವೆಂದು ವಿದೇಶದಲ್ಲಿ ಭಾರತೀಯರಿಗೆ ಮೀಸಲಾತಿ ಇದೆ. ಬಡ ದೇಶದಿಂದ ಬಂದ ಜನರೆಂದು ಭಾರತೀಯರಿಗೆ ರಿಯಾಯಿತಿ ಇದೆ. ವಿದೇಶಕ್ಕೆ ಹೋದವರೆಲ್ಲ ಪ್ರತಿಭಾವಂತರಲ್ಲ,
ಹಣ ಇದ್ದದ್ದಕ್ಕೆ ಸೀಟು ಸಿಗದಿದ್ದಕ್ಕೆ ಕೋರ್ಟು ಕಚೇರಿ ಸಂವಿಧಾನ ಇದ್ದೇ ಹಿಂಗೆ ಅಂಕೆ ತಪ್ಪಿದ ಶಂಕರ್ಲಾಲರೇ ಎಲ್ಲ. ಸಮಸ್ಯೆ ಮೀಸಲಾತಿ ಅಲ್ಲ, ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ನಿಮ್ಮ ಹೊಟ್ಟೆಯನ್ನ ಸುಡುವುದಂತೂ ಖಚಿತ. ಸಂಜಯ್ ಶ್ರೀಹರಿ, ಶಿವರಾಜ್ ಜಿ ಹೊಸಳ್ಳಿ, ಚಂದನಾ ಸಿ, ಡಾಕ್ಟರ್ ಆರ್ ವಸಂತ್ ಕುಮಾರ್, ರಾಕೇಶ್, ಲೋಕೇಶ್, ನರೇಶಾಜಿ, ಚೈತ್ರ, ಸಮೀಕ್ಷಾ.